ಈ ನಮ್ಮ ಕಣ್ಣುಗಳಿದೆಯಲ್ವಾ, ಈ ಕಣ್ಣನ್ನು ನೋಡಿ ಸುಳ್ಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಜನ ಹೇಳ್ತಾರೆ ಕಣ್ಣು ನೋಡಿ ಸುಳ್ಳನ್ನು ಪತ್ತೆ ಹಚ್ಬೋದು. ಒಂದು ಮಾತೇ ಇದೆಯಲ್ವಾ, ಐಸ್ ಆರ್ ದ ವಿಂಡೋಸ್ ಟು ದ ಸೋಲ್ ಅಂತ. ಹಾಗಾದರೆ ನಾವು ಬರೀ ಕಣ್ಣಿನ ಮೊಮೆಂಟ್ಸನ್ನು ನೋಡಿಕೊಂಡು ಸುಳ್ಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯನಾ ಅಂದರೆ ಹೌದು. ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಡೈರೆಕ್ಷನ್ಸ್ ಮತ್ತು ಐ ಮೂಮೆಂಟ್ಸ್ಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಐ ಡೈರೆಕ್ಷನ್ಸ್, ಐ ಮೂಮೆಂಟ್ಸ್ ಅದೆರಡು ಒಂದೇ ಅಲ್ವಾ? ಸಾರಿ. ಹಾಗಾದರೆ ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ಐ ಡೈರೆಕ್ಷನ್ಸ್ ಬಗ್ಗೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರಬೇಡಿ, ಅಲ್ಲೇ ಕೂತ್ಕೊಂಡು ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 1, ಐ ಡೈರೆಕ್ಷನ್. ಐ ಡೈರೆಕ್ಷನ್ ಅಂತ ಹೇಳಿದ್ರೆ, ನಾವು ಸುಳ್ಳು ಹೇಳುವಾಗ ಅಥವಾ ನಿಜ ಹೇಳುವಾಗ ನಮ್ಮ ಐ ಡೈರೆಕ್ಷನ್ಸ್ ಒಂದೊಂದು ಕಡೆಗೆ ಮೂಮೆಂಟ್ ಆಗ್ತಾ ಇರುತ್ತೆ. ಲೈಕ್ ರೈಟ್ ಸೈಡ್, ಲೆಫ್ಟ್ ಸೈಡ್, ಅಪ್ ಆ್ಯಂಡ್ ಡೌನ್. ಇದಕ್ಕೆಲ್ಲ ಕೆಲವೊಂದು ರೀಸನ್ಸ್ಗಳಿವೆ. ಸೊ ಹಾಗಾದರೆ ಒಬ್ಬರು ಸುಳ್ಳು ಹೇಳಬೇಕಾದ್ರೆ ಅವರ ಕಣ್ಣು ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಸೊ ನಿಮ್ಮ ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನನ್ನ ಫ್ರಂಟ್ ಕ್ಯಾಮರಾ ಓಪನ್ ಆಗಿದೆ. ಸೊ ಹಾಗಾಗಿ ನಾನು ರೈಟ್ ಸೈಡ್ ಮಾಡುವಾಗ ನಿಮಗೆ ಲೆಫ್ಟ್ ಸೈಡ್ ಕಾಣ್ಬೋದು ಪ್ರಾಬಬ್ಲಿ. ಸೊ ನಿಮ್ಮ ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮೂವ್ ಆಗಿ ಫ್ರಂಟಿಗೆ ಬರುತ್ತೆ. ಸೊ ಇದು ಮೈನ್ಯೂಟ್ ಅಬ್ಸರ್ವೇಷನ್ ಮಾಡಿ ನೀವು ನೋಡಬೇಕಾಗಿದ್ದು. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಇನ್ಫಾರ್ಮೇಷನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲದಿರುವ ಒಂದು ಇಮ್ಯಾಜಿನೇಷನ್ನ ಅವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಯಾವುದು ಇನ್ಫಾರ್ಮೇಷನ್ ಅವರು ಜನ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆ ಟೈಮಲ್ಲಿ. ಸೊ ಹಾಗಾಗಿ ನಮ್ಮ ಬ್ರೈನ್ ಸಿಗ್ನಲ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಕಣ್ಣು ರೈಟ್ ಸೈಡ್ಗೆ ಮೂವ್ ಆಗುತ್ತೆ ಆ ಟೈಮಲ್ಲಿ, ಪ್ರೊಸೆಸ್ ಮಾಡೋ ಒಂದು ಸೆಕೆಂಡಲ್ಲಿ. ಸೊ ಹಾಗಾದರೆ ನಿಜ ಹೇಳಬೇಕಾದ್ರೆ ಅವರ ಕಣ್ಣುಗಳು ಯಾವತ್ತೂ ಲೆಫ್ಟ್ ಸೈಡಿಗೆ ಹೋಗುತ್ತೆ. ಅಂದರೆ ಮೂಮೆಂಟ್ ನಮ್ಮ ಲೆಫ್ಟ್ ಸೈಡಿಗೆ ಇರುತ್ತೆ. ಈಗಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಕಡೆ ಮಾಡುವ ರೈಟ್ ಸೈಡ್ಗೆ ನಿಮಗೆ ಕಾಣುತ್ತೆ, ಬಟ್ ನಿಮ್ಮ ಲೆಫ್ಟ್ ಸೈಡಿಗೆ ಹೋದಾಗ ಇನ್ಫಾರ್ಮೇಷನ್ಗಳು ಆ್ಯಕ್ಚುಯಲ್ ಆಗಿ ನಡೆದಿರುವ ಇನ್ಫಾರ್ಮೇಷನ್ಗಳು ಅವರು ಯೋಚನೆ ಮಾಡುವಾಗ ನಮ್ಮ ಕಣ್ಣು ಲೆಫ್ಟ್ ಸೈಡಿಗೆ ಮೂವ್ ಆಗಿ ಬರುತ್ತೆ. ಅದೇ ಅವರು ಕನ್ಸ್ಟ್ರಕ್ಟಿವ್ ಆಗಿ ಥಿಂಕ್ ಮಾಡುವಾಗ ಅವರ ಕಣ್ಣು ರೈಟ್ ಸೈಡಿಗೆ ಹೋಗಿ ಬರುತ್ತೆ. ಅಂದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಏನೋ ಒಂದು ವಿಷಯ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಆದರೆ ಯಾವ ಕಾರಣಕ್ಕೂ ಇದು 100% ಆಗಿ ಎಕ್ಯುರೇಟ್ ಅಂತೂ ಅಲ್ಲ, ಬಟ್ ನಾವು ಗೆಸ್ ಮಾಡ್ಕೋಬೋದು ಇವರು ಏನೋ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಏನೋ ಒಂದು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ಪರಿಚಯ ಇರೋರ ಹತ್ರ ಹೋಗಿ ಹೇಳಿ, ನೀವು ನಿನ್ನೆ ಯಾವ ಡ್ರೆಸ್ ಹಾಕಿದ್ರಿ ಸ್ವಲ್ಪ ಯೋಚನೆ ಮಾಡಿ ಅಂತ ಕೇಳಿ. ಮತ್ತು ಅವರ ಕಣ್ಣನ್ನು ಅಬ್ಸರ್ವ್ ಮಾಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಸೆಕೆಂಡಿಗೆ ನೀವು ಜಸ್ಟ್ ಕೇಳಿ, ನೀವು ನಿನ್ನೆ ಯಾವ ಡ್ರೆಸ್ ಹಾಕ್ಕೊಂಡಿದ್ರಿ ಅಂತ. ಆ ಸೆಕೆಂಡಿಗೆ ಅವರ ಕಣ್ಣು ಇನ್ ಕೇಸ್ ಅವರು ಯೋಚನೆ ಮಾಡಿದ್ದೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೆಫ್ಟಿಗೆ ಹೋಗಿ ಬರುತ್ತೆ. ಅಂದರೆ ಅವ್ರನ್ನ ನೋಡಬೇಕಾದ್ರೆ ಅವರ ಕಣ್ಣು ಮೂಮೆಂಟ್ ನಿಮಗೆ ಅದು ರೈಟ್ ಸೈಡಿಗಾಗಿ ಕಾಣುತ್ತೆ, ಅಂದರೆ ಅವರಿಗೆ ಅದು ಲೆಫ್ಟ್ ಸೈಡ್. ಸೊ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಇದೇ ಥರ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ನೋಡ್ಬೋದು. ಬಟ್ ಕೆಲವೊಂದು ಕಡೆ 100% ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ಒಂದು 60 to 70% ಅಷ್ಟು ಅದು ವರ್ಕ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ. ನೀವೇನಾದರೂ ಇಲ್ಲದಿರುವ ಒಂದು ವಿಷಯನ ಇಮ್ಯಾಜಿನೇಷನ್ ಮಾಡೋಕ್ಕೆ ಹೇಳಿ. ಲೈಕ್ ನೀವೊಂದು ತಾಜ್ ಮಹಲಿಗೆ ಫ್ಲೈ ಮಾಡ್ಕೊಂಡು ಹೋಗೋ ಥರ ಸ್ವಲ್ಪ ಓವರ್ ಆಯಿತು, ಆದರೂ ತಾಜ್ ಮಹಲಿಗೆ ಫ್ಲೈ ಮಾಡ್ಕೊಂಡು ಹೋಗೋ ಥರ ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕೆ ಹೇಳಿ. ಆಗ ಆ ಟೈಮಲ್ಲಿ ಅವರ ಕಣ್ಣು ರೈಟ್ ಸೈಡಿಗೆ ಮೂವ್ ಆಗುತ್ತೆ. ಸೊ ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡ್ಕೋಬೋದು. ಸೊ ರೈಟ್ ಸೈಡಿಗೆ ಮೂವ್ ಆಗಿದ್ದು ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಸೊ ಯಾಕಂದರೆ ಅವರು ಕನ್ಸ್ಟ್ರಕ್ಟಿವ್ ಆಗಿ ಅವರು ಹೇಗೆ ಇರ್ಬೋದು, ನಾನು ಆ ತಾಜ್ ಮಹಲಿಗೆ ಫ್ಲೈ ಮಾಡ್ಕೊಂಡು ಹೋದರೆ ಹೇಗೆ ಇರುತ್ತೆ ಅನ್ನೋದನ್ನು ಅವ್ರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಕನ್ಸ್ಟ್ರಕ್ಟಿವ್. ಸೊ ಆ ವಿಷಯ ನಡೆದರೆ ಹೇಗೆ ಇರುತ್ತೆ ಅನ್ನೋದನ್ನು ಅವ್ರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕನ್ಸ್ಟ್ರಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕಣ್ಣು ಮೂಮೆಂಟ್ ರೈಟಿಗೆ ಹೋಗಿ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್, ಡೈಲೇಟೆಡ್ ಪ್ಯೂಪಿಲ್ಸ್. ಅಂದರೆ ಒಬ್ಬರು ಸುಳ್ಳು ಹೇಳಬೇಕಾದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅವರ ಒಂದು ಆ ಪ್ಯೂಪಿಲ್ ಇರುತ್ತೆ ನೋಡಿ, ಆ ಕಣ್ಣು, ಆ ದೊಡ್ಡ ಬ್ಲ್ಯಾಕ್ ಕಲರ್ ರೌಂಡ್ ಒಳಗಡೆ ಸಣ್ಣ ಒಂದು ಮೈಕ್ರೋ ಸರ್ಕಲ್ ಇರುತ್ತೆ. ಸೊ ಅದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ. ನಾವು ಬೆಳಕಿನ ಕಡೆ ನಾವು ಜಾಸ್ತಿ ಶಾರ್ಪ್ ಇರೋ ಕಡೆ ದೂರದ ವಸ್ತು ನೋಡ್ತಾ ಇದ್ದರೆ ಅದು ಸಣ್ಣದಾಗುತ್ತೆ. ತುಂಬ ಹತ್ತಿರದ ವಸ್ತು ನೋಡಬೇಕಾದ್ರೆ ಅಥವಾ ಡಾರ್ಕ್ ವಸ್ತುಗಳು ನೋಡಬೇಕಾದ್ರೆ ಅದು ಡೈಲೇಟ್ ಆಗುತ್ತೆ, ತುಂಬ ದೊಡ್ಡದಾಗುತ್ತೆ. ಸೊ
ಇಲ್ಲಿ ಸುಳ್ಳು ಹೇಳ್ಬೇಕಾದ್ರೂ ಕೂಡ ಆ ಒಂದು ಪ್ಯೂಪಿಲ್ ತುಂಬ ಡೈಲೇಟ್ ಆಗೋ ಥರ ನಿಮಗೆ ಕಾಣುತ್ತೆ. ಅದು ತುಂಬ ಮೈಕ್ರೋ ಆಗಿರುತ್ತೆ. ನೀವು ಅಷ್ಟು ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆಯುವಂಥದ್ದು. ಸೊ ಇದೆಲ್ಲ ಒಂದು ರೀಸನ್ಸ್ ಫಾರ್ ಲೈಯಿಂಗ್ ಅಂತಲೇ ಹೇಳ್ಬೋದು. ಲಾಸ್ಟ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಐ ಗೇಸ್. ನಾವು ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾವು ಐ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಲ್ವ. ಸೊ ಅಲ್ಲಿ ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಐ ಬ್ಲಿಂಕಿಂಗ್ ರೇಟ್ ನಾರ್ಮಲ್ಗಿಂತ ತುಂಬ ಲೋ ಆಗಿರುತ್ತೆ, ತುಂಬ ಸ್ಲೋ ಆಗಿರುತ್ತೆ. ಅವ್ರು ಸುಳ್ಳು ಹೇಳುವ ಆ ಮೂಮೆಂಟಲ್ಲಿ, ಸುಳ್ಳು ಹೇಳಿ ಆದಮೇಲೆ ಬ್ಲಿಂಕ್ ರೇಟ್ ಆ ಸ್ಲೋಗಿಂತ 2 ಪಟ್ಟು ತುಂಬ ಜಾಸ್ತಿ ಆಗುತ್ತೆ ಅಂತ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕೆಲವೊಂದು ರೀಸನ್ಸ್. ಬರೀ ಐ ಮೂಮೆಂಟ್ಸ್ನ ಇಟ್ಕೊಂಡು ನಾವು ಸುಳ್ಳು ಹೇಳೋದನ್ನು ಒಂದು ಲೆವೆಲ್ವರೆಗೆ ನಾವು ಅದನ್ನು ಕಂಡುಹಿಡಿಬೋದು ಅಂತ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಸೊ ಇಷ್ಟರವರೆಗೆ ಹೇಳಿದ್ದು ಯಾವುದೂ 100% ಆಗಿ ನಾವು ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು 60 to 70% ಓಕೆ ಹೀಗೆ ಅಂತ ನಾವು ಗೆಸ್ ಮಾಡ್ಕೋಬೋದು ಅಷ್ಟೇ. ಬಟ್ ಯಾವುದಕ್ಕೂ ನಾವು ಫಿಕ್ಸ್ ಆಗೋಕ್ಕಾಗಲ್ಲ. ಸೊ ಇವರು ಸುಳ್ಳೇ ಹೇಳ್ತಾ ಇದ್ದಾರೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆದಂಥದ್ದು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಣ್ಣ ಪಾಯಿಂಟಲ್ಲಿ ತುಂಬ ಯೂಸ್ಫುಲ್. ಬರೀ ಐ ಮೂಮೆಂಟನ್ನು ನೋಡಿ ಸ್ವಲ್ಪ ವಿಷಯಗಳನ್ನು ನಾವು ಅನಲೈಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಐ ಡೈರೆಕ್ಷನ್ ಅಂತ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ತುಂಬ ವಿಷಯಗಳಿದೆ. ನಾನು ಬರೀ ಲೆಫ್ಟ್ ಮತ್ತು ರೈಟ್ ಸೈಡ್ ಮಾತ್ರ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ತುಂಬ ಅಪ್ ಸೈಡ್, ಡೌನ್ ಸೈಡ್ ಮತ್ತು ಟಾಪ್ ಲೆಫ್ಟ್, ಡೌನ್ ಲೆಫ್ಟ್, ಟಾಪ್ ರೈಟ್, ಈ ಥರ ಕೆಲವೊಂದು ಮೂಮೆಂಟ್ಸ್ಗಳಿದೆ. ಸೊ ಇದರ ಬಗ್ಗೆ ಡೀಪಾಗಿ ವಿಡಿಯೋ ಮಾಡಬೇಕು, ಇದರ ಬಗ್ಗೆ ತಿಳ್ಕೋಬೇಕು ಅನ್ನೋರು ಕಮೆಂಟ್ ಮಾಡಿ. ನಾನು ಖಂಡಿತ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.